ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, 2025 ಮತ್ತು 26ನೇ ಸಾಲಿನ ವಾರ್ಷಿಕ ಪರೀಕ್ಷೆಗೆ ಕೇಳಬಹುದಾದ ತುಂಬ ಮಹತ್ವದ ಕ್ವಶನ್ ಬ್ಯಾಂಕ್ನ ಪ್ಯಾಸಿವ್ ವಾಯ್ಸ್ ಫಾರ್ಮ್ಗಳನ್ನು ಇಲ್ಲಿ ಸಾಲ್ವ್ ಮಾಡ್ತಾ ಸಾಗೋಣ. ಇದು 3 ಅಂಕದ ಪ್ರಶ್ನೆಯಾಗಿದ್ದು ತುಂಬ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಇಲ್ಲಿ 15 ಎಕ್ಸಾಂಪಲ್ಗಳನ್ನ ಸಾಲ್ವ್ ಮಾಡ್ತಾ ಇದ್ದೇವೆ. ಈ 15 ಎಕ್ಸಾಂಪಲ್ಗಳಲ್ಲಿ ಒಂದು ಎಕ್ಸಾಂಪಲ್ ನಿಮ್ಮ ಪರೀಕ್ಷೆಗೆ ಬರಲಿದೆ ವಿದ್ಯಾರ್ಥಿಗಳೇ. ಸೊ ಹೀಗಾಗಿ ತುಂಬ ಕಾನ್ಸಂಟ್ರೇಟ್ ಮಾಡಿ, ತುಂಬ ಲಕ್ಷ್ಯ ಕೊಟ್ಟು ಈ ಒಂದು ವಿಡಿಯೋನ ನೀವು ವೀಕ್ಷಣೆ ಮಾಡಬೇಕು ಮತ್ತು ಕೇಳಬೇಕು ಅಂತ ಕೇಳ್ಕೊಳ್ತಾ, ಮೊದಲಿಗೆ ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ಗಳಲ್ಲಿ ಕೊಡಲಾಗಿದೆ, ನೋಡ್ಕೊಳ್ಳೋಣ. ದಿಸ್ ಕ್ವಶನ್ ಐಟಮ್ ಕ್ಯಾನ್ ಬಿ ಚೂಸನ್ ಫ್ರಮ್ ದ ಟೆಕ್ಸ್ಟ್ ಆರ್ ಫ್ರಮ್ ಔಟ್ಸೈಡ್ ದ ಟೆಕ್ಸ್ಟ್. ಈ ಒಂದು ಪ್ರಶ್ನೆನ ನಿಮಗೆ ಟೆಕ್ಸ್ಟ್ನಿಂದ ಕೇಳ್ಬೋದು ಅಥವಾ ಟೆಕ್ಸ್ಟ್ನಿಂದ ಹೊರಗಡೆಯಿಂದ ಸಹಿತ ಪ್ರಶ್ನೆಯನ್ನು ಅಥವಾ ನಾನ್ ಟೆಕ್ಸ್ಚುವಲ್ ಅಂತ ಕರಿತೀವಿ, ಅದರಿಂದ ಸಹಿತ ಕೇಳ್ಬೋದು. ಇನ್ನು ಓನ್ಲಿ ಪ್ಯಾಸಿವ್ ವರ್ಬ್ಸ್ ಆರ್ ಟೆಸ್ಟೆಡ್ ಹಿಯರ್. ಇಲ್ಲಿ ಪ್ಯಾಸಿವ್ ವರ್ಬ್ಗಳು ಮಾತ್ರ ಪರೀಕ್ಷೆ ಮಾಡಲಾಗ್ತಿದೆ. ಇಟ್ ಈಸ್ ಫಾರ್ 3 ಮಾರ್ಕ್ಸ್. ಇದು 3 ಅಂಕದ ಪ್ರಶ್ನೆಯಾಗಿದ್ದು, ಇನ್ ದ ಫಾರ್ಮ್ ಆಫ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಈ ಪ್ರಶ್ನೆಯನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ರೀತಿಯಲ್ಲಿ ಕೇಳಲಾಗುತ್ತೆ. ರೈಟ್ ದ ಗಿವನ್ ಪ್ಯಾರಾಗ್ರಾಫ್. ನೀವು ನಿಮ್ಮ ಉತ್ತರ ಪತ್ರಿಕೆಯಲ್ಲಿ ಕೊಟ್ಟಿರುವಂಥ ಸಂಪೂರ್ಣ ಪ್ಯಾರಾಗ್ರಾಫನ್ನು ಬರಿಬೇಕು. ರೈಟ್ ದ ಗಿವನ್ ಪ್ಯಾರಾಗ್ರಾಫ್ ಇನ್ ದ ಆನ್ಸರ್ ಪೇಪರ್ ವಿತ್ ದ ಫಿಲ್ಡ್ ಬ್ಲ್ಯಾಂಕ್ಸ್ ಕ್ಲಿಯರ್ಲಿ ಅಂಡರ್ಲೈನ್. ನೀವು ತುಂಬಿರುವಂತಹ ಆ ಒಂದು ಸ್ಥಳಗಳನ್ನು ಸರಿಯಾಗಿ ಅಂಡರ್ಲೈನ್ ಮಾಡತಕ್ಕದ್ದು ಅಂತ ಅವರು ಕೊಟ್ಟಿರುವಂತಹ ಇನ್ಸ್ಟ್ರಕ್ಷನ್ ಆಗಿದೆ ವಿದ್ಯಾರ್ಥಿಗಳೇ. ಮೊದಲ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಇಲ್ಲಿ ಈ ರೀತಿ ಪ್ರಶ್ನೆ ಕೇಳಿದ್ದಾರೆ. ಮೊದಲ ಪ್ರಶ್ನೆ ಈ ರೀತಿಯಾಗಿದೆ. ಇಲ್ಲಿ ರಕ್ಷಾ ಅರೈವ್ಸ್ ಆಟ್ ಹರ್ ಕಾಲೇಜ್ ಬೈ 10 AM. ಇಲ್ಲಿ ಈ ಪ್ಯಾರಾಗ್ರಾಫನ್ನು ಓದೋಕ್ಕಿಂತ ಮುಂಚೆ ಏನು ಮಾಡಬೇಕಂದ್ರೆ, ದಿಸ್ ಪ್ಯಾರಾಗ್ರಾಫ್ ಬಿಲಾಂಗ್ಸ್ ಟು ವಿಚ್ ಟೆನ್ಸ್, ಅಂದರೆ ಈ ಒಂದು ಪ್ಯಾರಾಗ್ರಾಫ್ ಇದೆಯಲ್ಲ ಇದು ಯಾವ ಟೆನ್ಸ್ನಲ್ಲಿದೆ ಅಂತ ಮೊದಲು ನಾವು ಗುರ್ತ ಮಾಡ್ಕೊಳ್ಬೇಕಾಗತ್ತೆ. ಸೊ ರಕ್ಷಾ ಅರೈವ್ಸ್ ಅಂತ ಇರೋದ್ರಿಂದ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿದೆ, ಅಂದರೆ ಪ್ರೆಸೆಂಟ್ ಟೆನ್ಸನ್ನು ಇದು ಇಂಡಿಕೇಟ್ ಮಾಡ್ತಾ ಇದೆ ಅಂತ ತಿಳ್ಕೊಬೇಕಾಗತ್ತೆ. ರಕ್ಷಾ ಅರೈವ್ಸ್ ಆಟ್ ಹರ್ ಕಾಲೇಜ್ ಬೈ 10 AM ಎವ್ರಿ ಡೇ. ಇದು ಎವ್ರಿ ಡೇ ಆ್ಯಕ್ಟಿವಿಟಿ ಇರೋದ್ರಿಂದ ಸಿಂಪಲ್ ಪ್ರೆಸೆಂಟಲ್ಲಿರುತ್ತೆ. ಸಿ ಟೀಚಿಸ್ ಇಂಗ್ಲೀಷ್. ಅವಳು ಇಂಗ್ಲೀಷ್ ಬೋಧನೆಯನ್ನು ಮಾಡ್ತಾಳೆ ಅಂಥೇಳಿ. ಯಾರು? ರಕ್ಷಾ ಅಂತಕ್ಕಂತಹ ಶಿಕ್ಷಕಿ. ಶಿ ಡ್ಯಾಶ್ ಗ್ರೀಟ್ ಅಂತ ಹೇಳಿದ್ದಾರೆ. ಇದು ಸಿಂಪಲ್ ಪ್ರೆಸೆಂಟ್ ಅಥವಾ ಪ್ರೆಸೆಂಟ್ ಟೆನ್ಸಲ್ಲಿರೋದ್ರಿಂದ ನಾವೇನು ಮಾಡ್ಕೋಬೇಕಾಗತ್ತೆ, ಸಿ ಮುಂದ್ಗಡೆ ಈಸನ್ನು ಬರ್ಕೋಬೇಕಾಗತ್ತೆ. ಸಿ ಈಸ್. ಇಲ್ಲಿ ಗ್ರೀಟ್ ಇದೆಯಲ್ಲ, ಇದನ್ನು ಗ್ರೀಟೆಡ್ ಅಂತ ಮಾಡ್ಕೊಳ್ಬೇಕಾಗತ್ತೆ. ಇಷ್ಟು ಮಾಡಿದರೆ 1 ಅಂಕ ಸಿಗುತ್ತೆ. ಇಲ್ಲಿ ಈಸ್ ಯಾಕೆ ಬಂತಂದರೆ, ಈ ಇರುವಂಥ ಅಷ್ಟು ಪ್ಯಾರಾಗ್ರಾಫ್ ಪ್ರೆಸೆಂಟ್ ಟೆನ್ಸಲ್ಲಿರೋದ್ರಿಂದ ನಾವು ಈಸ್ ತೊಗೊಂಡು ಈ ಗ್ರೀಟ್ ಇದೆಯಲ್ಲ ಇದರ V3 ಫಾರ್ಮನ್ನು ಬರೀಬೇಕಾಗತ್ತೆ. ಬೈ ಹರ್ ಸ್ಟೂಡೆಂಟ್ಸ್ ಅಂತ ಹೇಳ್ತಾರೆ. ಆನ್ ಹರ್ ಅರೈವಲ್. ಹರ್ ಕ್ಲಾಸಸ್. ಇಲ್ಲಿ ಕ್ಲಾಸಸ್ ಅಂತಕ್ಕಂಥದ್ದು ಏನಿದೆ ನಾಮಪದ, ಇದು ಬಹುವಚನದಲ್ಲಿರೋದ್ರಿಂದ ನಾವು ಇಲ್ಲಿ ಆರನ್ನು ಬಳಕೆ ಮಾಡಬೇಕಾಗತ್ತೆ. ಆರ್ ಲವ್ ಅಂತಿದೆ, ಅದನ್ನು V3 ಫಾರ್ಮಲ್ಲಿ ನಾವು ಲವ್ಡ್ ಅಂಥೇಳಿ ಯೂಸ್ ಮಾಡಬೇಕಾಗತ್ತೆ. ಬೈ ಹರ್ ಸ್ಟೂಡೆಂಟ್. ಸಿ ಅಂತ ಇದೆ, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇರೋದ್ರಿಂದ ಇಲ್ಲಿ ಈಸ್ ಬಳಕೆ ಮಾಡಬೇಕಾಗತ್ತೆ. ಸಿ ಈಸ್ ರೆಸ್ಪೆಕ್ಟೆಡ್ ಬೈ ಹರ್ ಕೊಲೀಗ್ಸ್ ಟು ಅಂತ ಹೇಳಲಾಗಿದೆ. ಸೊ ಇಲ್ಲಿಗೆ ನಾವು 3 ಅಂಕದ ಬಿಡಿಸಿದ್ವಿ. ಸಂಪೂರ್ಣ ಪ್ಯಾರಾಗ್ರಾಫ್ ಪ್ರೆಸೆಂಟ್ ಟೆನ್ಸಲ್ಲಿ ಇತ್ತು. ಇನ್ನು 2ನೇ ಪ್ಯಾರಾಗ್ರಾಫ್ ನೋಡ್ತಾ ಇದ್ದೇವೆ. ದ ನವಧಾನ್ಯ ಮೂವ್ಮೆಂಟ್. ಇಲ್ಲಿ ಡೇಟ್ ನೋಡ್ಕೊಳ್ಳಿ, 1987 ಇದೆ. ಈ ಕಾರಣಕ್ಕಾಗಿ ಇದು ಸಂಪೂರ್ಣವಾಗಿರ್ತಕ್ಕಂಥ ಪ್ಯಾರಾಗ್ರಾಫ್ ಅದರಲ್ಲಿದೆ ಅಂತಂದರೆ ಪಾಸ್ಟ್ ಟೆನ್ಸಲ್ಲಿದೆ ವಿದ್ಯಾರ್ಥಿಗಳೇ. ಸೊ ಹೀಗಾಗಿ ಏಕವಚನ ಬಂದರೆ ವಾಸನ್ನು, ಬಹುವಚನ ಬಂದರೆ ವರ್ WERE ಅನ್ನು, ಅದರ ಮುಂದೆ V3 ಫಾರ್ಮನ್ನು ಬಳಸಿದರೆ ನಿಮಗೆ 3 ಅಂಕ ಖಂಡಿತವಾಗಿ ಸಿಗುತ್ತೆ. ನೋಡೋಣ. ನವಧಾನ್ಯ ಮೂವ್ಮೆಂಟ್ ಅನ್ನೋದು ಒಂದೇ ಇದೆ, ಏಕವಚನದಲ್ಲಿರೋದ್ರಿಂದ ವಾಸ್ ತೊಗೋಬೇಕು. ಸ್ಟಾರ್ಟೆಡ್ ಅಂತ ಮಾಡ್ಕೋಬೇಕು. ಇನ್ 1987 ಮೋರ್ ದೆನ್ 3,000 ರೈಸ್ ವೆರೈಟೀಸ್ ಅಂತಿದೆ. ಇಲ್ಲಿ ವೆರೈಟಿ ಅಂತಿದ್ರೆ ಏಕವಚನ ಆಗ್ತಾಯಿತ್ತು, ಇದು ಬಹುವಚನ ಇರೋದ್ರಿಂದ ಇಲ್ಲಿ ವರ್ ಅನ್ನು ಯೂಸ್ ಮಾಡಬೇಕಾಗತ್ತೆ. WERE. ಆಮೇಲೆ ಸೇವ್ ಅನ್ನೋದನ್ನು ಸೇವ್ಡ್ ಮಾಡ್ಕೋಬೇಕಾಗತ್ತೆ. ಅಂದರೆ ವರ್ ಸೇವ್ಡ್ ಅಂಡರ್ ದಿಸ್ ಮೂಮೆಂಟ್. ಟುಡೇ ಅಂದರೆ ದಿಸ್ ಈಸ್ ಪ್ರೆಸೆಂಟ್ ಟೆನ್ಸ್. ಟುಡೇ ಅಂತ ಬಂದಾಗ ಅದನ್ನು ನೀವೇನು ಮಾಡ್ಕೋಬೇಕು, ಪ್ರೆಸೆಂಟ್ ಟೆನ್ಸ್ ಅಂತೇಳಿ ಕನ್ಸಿಡರ್ ಮಾಡಬೇಕಾಗತ್ತೆ. ಟುಡೇ ಬಯೋಡಿವರ್ಸಿಟಿ ಇಂಟೆನ್ಸಿವ್ ಫಾರ್ಮ್ ಆಫ್ ಫಾರ್ಮಿಂಗ್ ಈಸ್ ಪ್ರಾಕ್ಟೀಸ್ಡ್ ಅಂತ ಬರೀಬೇಕಾಗತ್ತೆ. ಈಸ್ ಪ್ರಾಕ್ಟೀಸ್ಡ್ ಅಂತ ಬರೀಬೇಕಾಗತ್ತೆ. ಕೊನೆಗೆ ಇದರ ಉತ್ತರಗಳನ್ನ ಸಹಿತ ಟೈಪ್ ಮಾಡಿರ್ತಕ್ಕಂಥ ಉತ್ತರಗಳನ್ನ ಸಹಿತ ನಿಮಗೆ ಕೊನೆಗೆ ನಾನು ಕೊಡ್ತಾ ಇದ್ದೇನೆ. ಬೇಕಾದರೆ ನಿಮ್ಮ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಅಲ್ಲಿ ಉತ್ತರಗಳ ಒಂದು ಪ್ರಶ್ನೆ ಮತ್ತು ಉತ್ತರ ಸಹಿತ ಒಂದು PDF ನಿಮಗೆ ಕೊಡ್ತಾ ಇದ್ದೇನೆ. ಸುಮ್ಮನೆ ಇಲ್ಲಿ ಎಕ್ಸ್ಪ್ಲೇನ್ ಅಷ್ಟೇ ಮಾಡ್ತಾ ಇದ್ದೇನೆ. ಇಲ್ಲಿ ಟುಡೇ ಅಂತ ಬಂದಾಗ ಪ್ರೆಸೆಂಟ್ ಟೆನ್ಸ್ಗೆ ಅದಕ್ಕೆ ಬದಲಾವಣೆ ಆಗುತ್ತೆ. ಸೊ ಟುಡೇ ಬಯೋಡಿವರ್ಸಿಟಿ ಇಂಟೆನ್ಸಿವ್ ಫಾರ್ಮ್
ಫಾರ್ಮಿಂಗ್ ಈಸ್ ಪ್ರಾಕ್ಟೀಸ್ಡ್ ಇನ್ ಮೆನಿ ಫಾರ್ಮರ್ಸ್ ಅಕ್ರಾಸ್ ದ ಕಂಟ್ರಿ ಅಂತಕ್ಕಂಥದ್ದು. ಇಲ್ಲಿ ಈಸ್ ಮತ್ತು ಪ್ರಾಕ್ಟೀಸ್ ಬರಬೇಕಾಗತ್ತೆ. ಅಂದರೆ ಒಂದು ಸತಿ ಪಾಸ್ಟ್ ಮತ್ತು ಪ್ರೆಸೆಂಟ್ ಎರಡು ಮಿಕ್ಸ್ ಮಾಡಿ ಕೇಳುತ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಇನ್ನು ಮೂರನೇ ಪ್ರಶ್ನೆ ನೋಡ್ತಾ ಇದ್ದೇವೆ. ಕ್ವಶನ್ ನಂಬರ್ 3. ರಿಕ್ಷಾ ಪುಲ್ಲರ್ಸ್ ಆರ್ ಅ ಕಾಮನ್ ಸೈಟ್ ಇನ್ ಇಂಡಿಯಾ. ಇಲ್ಲಿ ಆರ್ ಅಂತಕ್ಕಂಥದ್ದು ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಇದು ಪ್ರೆಸೆಂಟ್ ಟೆನ್ಸಲ್ಲಿ ಇರತಕ್ಕಂತಹದ್ದು ಅಂಥೇಳಿ ಇಂಡಿಕೇಟ್ ಮಾಡುತ್ತೆ. ಸೊ ಇದನ್ನು ಪ್ರೆಸೆಂಟ್ ಟೆನ್ಸಲ್ಲಿ ನೀವು ಬರೀಬೇಕಾಗತ್ತೆ ಈ ಪ್ಯಾಸಿವ್ ವಾಯ್ಸ್ನಲ್ಲಿ. ರಿಕ್ಷಾ ಫುಲ್ಲರ್ಸ್ ಆರ್ ಕಾಮನ್ ಸೈಟ್ ಇನ್ ಇಂಡಿಯಾ. ದೇ ಅಂತಿದೆ. ದೇ ಅಂತಕ್ಕಂಥದ್ದು ಮುಂದೆ ಕ್ಯಾನ್ ಕೊಟ್ಟಿದ್ದಾರೆ, ಕ್ಯಾನ್ ಬರ್ಕೋಬೇಕು. ದೇ ಕ್ಯಾನ್ ಮುಂದ್ಗಡೆ ಬಿ ಬರ್ಕೋಬೇಕಾಗತ್ತೆ. ಅದು ಪ್ಯಾಸಿವ್ ಫಾರ್ಮ್ನ ಒಂದು ನಿಯಮದ ಪ್ರಕಾರ ಕ್ಯಾನ್ ಮುಂದೆ ನೀವು ಬಿ ಅನ್ನು ಬರ್ಕೋಬೇಕು. ಬಿ ಬರ್ಕೊಂಡ್ಬಿಟ್ಟು ಕ್ಯಾನ್ ಬಿ ಸೀನ್ ಅಂತ ಬರಿಬೇಕಾಗತ್ತೆ. ಕ್ಯಾನ್ ಬಿ ಸೀನ್ ಅಂತ ಬರಿಬೇಕು ಇನ್ ಪಬ್ಲಿಕ್ ಪ್ಲೇಸಸ್. ಇನ್ನು ದೇ ಇದೆ, ನಾಟ್ ಇದೆ. ಇಲ್ಲಿ ದೇ ಅಂತಂದರೆ ಪ್ರೆಸೆಂಟ್ ಟೆನ್ಸಲ್ಲಿ ಆರ್ ಬರುತ್ತೆ. ದೇ ಆರ್ ನಾಟ್ ಟ್ರೀಟೆಡ್ ಬರಿಬೇಕು. ಟ್ರೀಟ್ ಇದೆಯಲ್ಲ, ಟ್ರೀಟೆಡ್ ವೆಲ್ ಬೈ ದ ಪಬ್ಲಿಕ್. ಎವ್ರಿ ರಿಕ್ಷಾ ಫುಲ್ಲರ್ ಇಲ್ಲಿ ಈಸ್ ಬರಬೇಕು. ಒಬ್ಬರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಎವ್ರಿ ರಿಕ್ಷಾ ಫುಲ್ಲರ್ ಈಸ್ ನೆಗ್ಲೆಕ್ಟ್ ಇದೆ, ನೆಗ್ಲೆಕ್ಟೆಡ್ ಆಗಿ ಅದು ಬದಲಾವಣೆಯನ್ನು ಹೊಂದುತ್ತೆ ವಿದ್ಯಾರ್ಥಿಗಳೇ. ಇನ್ನು ನಾಲ್ಕನೇ ಪ್ರಶ್ನೆ ಕೇಳಿದ್ದಾರೆ. ಕ್ರಿಮಿನಲ್. ಎ ಕ್ರಿಮಿನಲ್ ವಾಸ್ ರಿಪೋರ್ಟೆಡ್ ಟು ದ ಪ್ರಿನ್ಸ್ ಆಫ್ ಮೊನ್ಯಾಕೋ ಅಂತಿದೆ. ಸೊ ಇಲ್ಲಿ ಗೊತ್ತಾಗುತ್ತೆ, ವಾಕ್ಯ ನೋಡ್ಕೊಂಬಿಡ್ರೆ ವಾಸ್ ಅಂತಿದೆ. ವಾಸ್ ಅಂದರೆ ನಿಮ್ಗೆ ಗೊತ್ತಾಗತ್ತಲ್ಲ, ಪಾಸ್ಟ್ ಟೆನ್ಸಲ್ಲಿ ಇದೆ ಇದು. ಸೊ ಪಾಸ್ಟ್ ಟೆನ್ಸಲ್ಲಿ ಬರೀಬೇಕಾಗತ್ತೆ. ದ ಪ್ರಿನ್ಸ್ ಅಂದರೆ ರಾಜಕುಮಾರ ಏಕವಚನದಲ್ಲಿದೆ. ಹಿ ಅಂತ ಅರ್ಥ ಆಗುತ್ತೆ. ವಾಸ್ ತಗೋಬೇಕು. ಅಮೇಜ್ ಇದೆ, ಅಮೇಜ್ಡ್ ಅಂತ ಬರೀಬೇಕು. ಫಾರ್ ಅ ಮರ್ಡರ್. ಆಮೇಲೆ ಅ ಮರ್ಡರ್ ಅನ್ನೋ ಸಹಿತ ಏಕವಚನದಲ್ಲಿ, ಏಕವಚನ ಇದ್ದಾಗ ಸಹಜವಾಗಿ ವಾಸ್ ತಗೋಬೇಕು. ಕಮಿಟ್ ಇದೆಯಲ್ಲ, ಕಮಿಟೆಡ್. ಈಗಾಗಲೇ ಇನ್ನು ಪ್ರಿಪ್ರೇಟರಿ ಎಕ್ಸಾಮ್ನಲ್ಲಿ ಕೇಳಲಾಗಿದೆ ವಿದ್ಯಾರ್ಥಿಗಳೇ, ಇದೇ ಪ್ರಶ್ನೆಯನ್ನು ಕೇಳಲಾಗಿತ್ತು. ಸೊ ಹೀಗಾಗಿ ಹೇಳ್ತಾ ಇದ್ದೇನೆ, ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಆ್ಯನ್ಯುವಲ್ ಎಕ್ಸಾಮಲ್ಲಿ ಇದು 15 ಎಕ್ಸಾಂಪಲ್ಲಿ ಒಂದು ಎಕ್ಸಾಂಪಲ್ ಕೇಳ್ತಾರೆ, ಸರಿಯಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ. ಕಮಿಟೆಡ್ ಅನ್ನೋದ್ರೆ ಡಿಲಿ ಟಿ ಕೊನೆಗಿದೆಯಲ್ಲ, ಈ ಟಿಯನ್ನು ಡಬಲ್ ಟಿ ಮಾಡ್ಕೋಬೇಕು ನೀವು. ಕಮಿಟೆಡ್ ಇನ್ ಹೀಸ್ ಟಾಕ್ ಕಿಂಗ್ಡಮ್. ದ ಮಿನಿಸ್ಟರ್ಸ್ ಅಂತಿದೆ, ಬಹುವಚನ ಇರೋದ್ರಿಂದ ಇಲ್ಲಿ ವರ್ ತೊಗೋಬೇಕಾಗತ್ತೆ. ವರ್ ತೊಗೊಂಡ್ಬಿಟ್ಟು ಸಮ್ಮೂನ್ ಅಂತ ಹೇಳಿ ಬರಿಬೇಕಾಗತ್ತೆ. ಸಮ್ಮೂನ್ ಅಂತ ಇದೆಯಲ್ಲ, ಅದ್ರ ಮುಂದೆ ಇಡಿ ಪ್ರತ್ಯಯವನ್ನು ನೀವು ಹಚ್ಚಬೇಕಾಗತ್ತೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಇದ್ದೇವೆ. ಡೋನಾ ಲಾರಾ ಗಾಟ್ ಆಫ್. ಇಲ್ಲಿ ಗಾಟ್ ಅಂತಕ್ಕಂಥ ಏನು ಶಬ್ದ ಇದೆ, ಇದು ಪಾಸ್ಟ್ ಟೆನ್ಸನ್ನು ಇಂಡಿಕೇಟ್ ಮಾಡುತ್ತೆ ವಿದ್ಯಾರ್ಥಿಗಳೇ. ಏನು ಮಾಡುತ್ತೆ ಅದು? ಪಾಸ್ಟ್ ಟೆನ್ಸನ್ನು ಇಂಡಿಕೇಟ್ ಮಾಡತಕ್ಕಂಥದ್ದು. ಇಲ್ಲಿ ಡೋನಾ ಗಾಟ್ ಆಫ್ ಅಂತಿದೆ. ಟು ಗೋ ಹೋಮ್. ಶಿ ಅಂದರೆ ಏಕವಚನ ಇದೆ, ಪಾಸ್ಟ್ ಟೆನ್ಸ್ ಇರೋದು, ಮತ್ತು ಶಿ ಅನ್ನೋದು ಏಕವಚನ. ಏಕವಚನ ಮಾತ್ರ ನೀವೇ ಮಾಡ್ಕೋಬೇಕು, ವಾಸನ್ನು ತೆಗೆದುಕೊಳ್ಬೇಕು. ಸಪೋರ್ಟ್ ಇದೆ, ಸಪೋರ್ಟೆಡ್ ಅಂತ ಬರ್ಕೋಬೇಕು. ಬೈ ಹರ್ ಮೇಡ್. ಶಿ ಟರ್ನ್ ಹರ್ ಹೆಡ್ ಆ್ಯಂಡ್ ವಾಸ್ ಸರ್ಪ್ರೈಸ್ಡ್. ಇಲ್ಲಿ ವಾಸ್ ಬರ್ಕೋಬೇಕು. ಆಮೇಲೆ ಇದು ಸರ್ಪ್ರೈಸನ್ನು ಡಿ ಹಚ್ಚಬೇಕು, ಸರ್ಪ್ರೈಸ್ಡ್ ಆಗುತ್ತೆ. ಕೊನೆಯದಾಗಿರ್ತಕ್ಕಂಥದ್ದು ಡಾನ್ ಗೊಂಜಾಲೋ ಪಿಕ್ಕಿಂಗ್ ಅಪ್ ದ ವೈಲೆಟ್ಸ್ ವಿಚ್. ಇಲ್ಲಿ ವೈಲೆಟ್ಸ್ ಅನ್ನು ನಾವು ಇಂಡಿಕೇಟ್ ಮಾಡಬೇಕಾದ್ರೆ ಬಹುವಚನ ಬರುತ್ತೆ. ಸೊ ಹೀಗಾಗಿ ಏನು ಮಾಡಬೇಕು ನಾವು? ಡಾನ್ ಗೊಂಜಾಲೋ ಪಿಕ್ಕಿಂಗ್ ಅಪ್ ದ ವೈಲೆಟ್ಸ್ ವಿಚ್ ವರ್ ಅಂದರೆ WE ಬರಬೇಕು, WERE ಬರಬೇಕು. ವರ್ ಡ್ರಾಪ್ಡ್ ಆನ್ ದ ಗ್ರೌಂಡ್ ಅಂತ ಬರುತ್ತೆ. ಸೊ ಇಲ್ಲಿಗೆ ಏನಾಗುತ್ತೆ ಅಂತಂದರೆ ನಾವು ಆ ಒಂದು ಎಕ್ಸಾಂಪಲನ್ನು ಸಾಲ್ವ್ ಮಾಡಿದ್ವಿ. ಮುಂದಿನ ಎಕ್ಸಾಂಪಲ್ಗೆ ಬರೋಣ. ನೆಕ್ಸ್ಟ್ ಬರ್ತಕ್ಕಂಥದ್ದು ಬಸವಯ್ಯ. ಸೊ ಎಕ್ಸಾಂಪಲ್ ತೊಗೊಳ್ತಾ ಇದ್ದೇವೆ. ಬಸವಯ್ಯ ಟ್ರೈಡ್ ಅನ್ನೋದು ಪಾಸ್ಟ್ ಟೆನ್ಸಲ್ಲಿದೆ. ಟು ಔಟ್ಶೈನ್ ತಮ್ಮನ್ನ ಇನ್ ಹೀಸ್ ಓನ್ ವೇ. ಅ ಪ್ಯಾಲಸ್ಟಿಯಲ್ ಹೌಸ್ ಏಕವಚನ, ಪ್ಯಾಲಸ್ಟಿಯಲ್ ಹೌಸ್ ಒಂದೇ ಇರೋದ್ರಿಂದ ವಾಸ್ ಬರಬೇಕು. ವಾಸ್ ಜೊತೆಗೆ ಬಿಲ್ಡ್ ಇದೆ, ಇದು ಇರ್ರೆಗ್ಯುಲರ್ ವರ್ಬ್ ಆಗಿರೋದ್ರಿಂದ ಬಿಲ್ಟ್ ಆಗುತ್ತೆ. BUILT ಬಿಲ್ಟ್ ಆಗಿ ಬದಲಾವಣೆಯನ್ನು ಹೊಂದುತ್ತೆ. ಬೈ ಹೇಮ್ ಅ ನಂಬರ್ ಆಫ್ ಪರ್ಸನ್ಸ್. ಇಲ್ಲಿ ಅ ನಂಬರ್ ಆಫ್ ಪರ್ಸನ್ಸ್ ಅಂದರೆ ಪರ್ಸನ್ಸ್ ಬಹುವಚನ ಇರೋದ್ರಿಂದ ವರ್ ಅಂತಕ್ಕಂಥದ್ದನ್ನು ಬರೀಬೇಕು. ವರ್ ಅಪಾಯಿಂಟೆಡ್ ಜಸ್ಟ್ ಟು ಪ್ರೇಸ್ ಹೇಮ್. ಸ್ಕೂಲ್ಸ್, ಪೋಯೆಟ್ಸ್, ಸ್ಕಾಲರ್ಸ್, ಪೋಯೆಟ್ಸ್ ಆ್ಯಂಡ್ ಮ್ಯೂಸಿಷಿಯನ್ಸ್ ವರ್. ಇದು ಸಹಿತ ಬಹುವಚನ ಇರೋದ್ರಿಂದ ವರ್ ಬರಬೇಕು. ಇನ್ವೈಟ್ ಇದ್ದದ್ದು ಇನ್ವೈಟೆಡ್ ಆಗಿ ಬದಲಾವಣೆಯನ್ನು ಹೊಂದುತ್ತೆ. ಸೊ ಮುಂದಿನ ಪ್ರಶ್ನೆ ನೋಡ್ತಾ ಇದ್ದೇವೆ. ಪ್ರಶ್ನೆ ನಂಬರ್ 7ನೇ ಪ್ರಶ್ನೆ. ಲಾಸ್ಟ್ ನೈಟ್ ಕೊನೆಯ ರಾತ್ರಿ ಐ ಹ್ಯಾಡ್ ಅ ವೆರಿ ಸ್ಟ್ರೇಂಜ್ ಡ್ರೀಮ್ ಅಂತ ಹೇಳ್ತಾರೆ. ಇದು ಇಲ್ಲಿ ಹ್ಯಾಡ್ ಬಂದಿರೋದ್ರಿಂದ ಪಾಸ್ಟ್ ಟೆನ್ಸನ್ನು ಇಂಡಿಕೇಟ್ ಮಾಡುತ್ತೆ. ವೆರಿ ಸ್ಟ್ರೇಂಜ್ ಡ್ರೀಮ್. ಐ ಡ್ರೆಮ್ಟ್ ಆಫ್ ಗೋಯಿಂಗ್ ಟು ಅ ಗ್ರೇಟ್ ಪ್ಲೇಸ್ ವಿಚ್ ವಾಸ್.
ಇಲ್ಲಿ ಪ್ಲೇಸ್ ಅನ್ನೋದು ಒಂದೇ ಇರೋದ್ರಿಂದ ವಿಚ್ ಮುಂದೆ ವಾಸ್ ಬರಬೇಕು, ವಾಸ್ ಗಾರ್ಡೆಡ್ ಅಂತ ಬರುತ್ತೆ ಬೈ ಏಂಜಲ್ಸ್. ದ ವೇ ಟು ರಿಟರ್ನ್ ಫ್ರಮ್ ದೇರ್ ಇಲ್ಲಿ ನಾಟ್ ಸೀನ್ ಅಂತ ಬರೆಯಲಾಗಿದೆ. ಸೊ ವೆರಿ ಸ್ಟ್ರೇಂಜ್, ಐ ಡ್ರೀಮ್ಡ್ ಆಫ್ ಗೋಯಿಂಗ್ ಟು ಅ ಗ್ರೇಟ್ ಪ್ಲೇಸ್ ವಿಚ್ ವಾಸ್ ಗಾರ್ಡೆಡ್ ಬೈ ಏಂಜಲ್ಸ್ ಅಂತ ಹೇಳ್ತಾರೆ. 7ನೇದು ಏಂಜಲ್ ಅಂತ ಉತ್ತರ ಬರುತ್ತೆ. ಇನ್ನು 2ನೇದಾಗಿ ದೇರ್ ವಾಸ್ ಅಂತ ಬರುತ್ತೆ. ದೇರ್ ವಾಸ್ ನಾಟ್ ಸೀನ್ ಈಸಿಲಿ, ದೇರ್ ವಾಸ್ ನಾಟ್ ಸೀನ್ ಬರಬೇಕು, ಸೀನ್ ಆಫ್ ಈಸಿಲಿ. ಲಕಿಲಿ ಐ ವಾಸ್ ಬ್ರಿಂಗ್ ಇದ್ದು ಬ್ರಾಟ್ ಆಗುತ್ತೆ, BROUGHT ಬ್ರಾಟ್ ಆಗುತ್ತೆ. ಸೊ ಐ ವಾಸ್ ಬ್ರಾಟ್ ಬ್ಯಾಕ್ ಬೈ ಅ ಫೆರಿ ಅಂತ ಹೇಳ್ತಾರೆ. ಇನ್ನು 8ನೇ ಪ್ರಶ್ನೆಗೆ ಬರ್ತಾ ಇದ್ದೇವೆ. ಮಿಕೇಶ್ ವಿಸಿಟೆಡ್ ಅ ಜಫ್ನೀಸ್ ಹೌಸ್. ಇಲ್ಲಿ ವಿಸಿಟೆಡ್ ಇಸ್ ಇಂಡಿಕೇಟಿಂಗ್ ಪಾಸ್ಟ್ ಟೆನ್ಸ್. ಹಿ ಏಕವಚನ ಇರೋದ್ರಿಂದ ವಾಸ್ ಬರುತ್ತೆ. ಆಫರ್ ಇದು ಆಫರ್ಡ್ ಆಗುತ್ತೆ. ಅ ಬೌಲ್ ಆಫ್ ಸೂಪ್ ವೈಲ್ ಈಟಿಂಗ್ ಸೂಪ್ ಇಟ್ ವಾಸ್ ಎಕ್ಸ್ಪೆಕ್ಟೆಡ್. ಇಲ್ಲಿಯೂ ಸಹಿತ ವಾಸ್ ಬರಬೇಕು ಮತ್ತು ಎಕ್ಸ್ಪೆಕ್ಟೆಡ್ ಆಗಬೇಕು. ಹಿ ಶುಡ್ ಮೇಕ್ ಅ ಫಿಯರ್ಫುಲ್ ನಾಯ್ಸ್. ಹಿ ನ್ಯೂ ದ್ಯಾಟ್ ಇಫ್ ಯುರೋಪಿಯನ್ಸ್ ಮೇಡ್ ಸೌಂಡ್ ದೇ ಅಂತಿದೆ, ದೇರ್ ವರ್ ಬರಬೇಕು, ದೇ ವರ್ ಕನ್ಸಿಡರ್ಡ್ ಟು ಬಿ ಇಲ್ ಮ್ಯಾನರ್ಡ್ ಅಂತ ಬರುತ್ತೆ. ಸೊ ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಇದ್ದೇವೆ. 9ನೇದು ಮಾರ್ಕಸ್ ವಾಸ್ ಗೋಯಿಂಗ್. ಇಲ್ಲಿ ವಾಸ್ ಅನ್ನೋದು ಪಾಸ್ಟ್ ಟೆನ್ಸನ್ನು ಇಂಡಿಕೇಟ್ ಮಾಡುತ್ತೆ. ಅಂದರೆ ಉಳಿದಿದ್ದೆಲ್ಲ ನೀವು ಪಾಸ್ಟ್ ಟೆನ್ಸಲ್ಲಿ ತುಂಬಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಮಾರ್ಕಸ್ ವಾಸ್ ಡೂಯಿಂಗ್ ಥಿಂಗ್ಸ್ ಇನ್ ಅ ಗ್ರ್ಯಾಂಡ್ ಸ್ಟೈಲ್. ಅ ಹೈ ಲೈಫ್ ಬ್ಯಾಂಡ್ ಒಮೂರು ಫ್ರಮ್ ಒಮೂರು ವಾಸ್ ಹೈಯರ್ಡ್. ವಾಸ್ ಬರಬೇಕು, ಆಮೇಲೆ ಹೈಯರ್ಡ್ V3 ಫಾರ್ಮ್ ಬರಬೇಕು. ಬೈ ಹಿಮ್ ಆ್ಯಂಡ್ ಇಟ್ ವಾಸ್ ಸ್ಟೇಷನ್ಡ್. ಇಲ್ಲಿ ಎನ್ ಮುಂದೆ ED ಬರಬೇಕು, ಇಲ್ಲಿ ವಾಸ್ ಬರಬೇಕು ಏಕವಚನ ಇರೋದ್ರಿಂದಾಗಿ. ಸ್ಟೇಷನ್ ಅಟ್ ಅ ಡಿಸ್ಟೆನ್ಸ್ ಫ್ರಮ್ ದ ವೋಟಿಂಗ್ ಬೂತ್. ಮಾರ್ಕಸ್ ಸ್ಯಾಟ್ ಇನ್ ಹಿಸ್ ಕಾರ್ ವೈಲ್ ಲಾಸ್ಟ್ ಮಿನಿಟ್ ಅಡ್ವೈಸ್ ವಾಸ್ ಗಿವನ್. ಇದು ವಾಸ್ ಗಿವನ್ ಅಂತ ಬರಬೇಕು. ಇಲ್ಲಿಗೆ 9 ಪ್ರಶ್ನೆಗಳನ್ನು ನೋಡಿದ್ವಿ. ಇನ್ನು 6 ಎಕ್ಸಾಂಪಲ್ಗಳು ಉಳಿದಿವೆ ವಿದ್ಯಾರ್ಥಿಗಳೇ. ಇಲ್ಲಿ ಜೈಂಟ್ ಸೈಕಲ್ಸ್ ಹ್ಯಾವ್, ಇಲ್ಲಿ ಹ್ಯಾವ್ ಇರೋದ್ರಿಂದ ಇದು ಪ್ರೆಸೆಂಟ್ ಟೆನ್ಸನ್ನು ಇಂಡಿಕೇಟ್ ಮಾಡುತ್ತೆ. ಜೈಂಟ್ ಸೈಕಲ್ಸ್ ಹ್ಯಾವ್ ಸರ್ಟನ್ ಅಡ್ವಾಂಟೇಜಸ್. ದೀಸ್ ಒಂದು ಬಹುವಚನ ಇರೋದ್ರಿಂದ ಆರ್ ಬರಬೇಕು. ದೀಸ್ ಆರ್ ಪ್ರಿಪೇರ್ಡ್ ಬೈ ಸಮ್ ವುಮನ್ ಆಸ್ ದೀಸ್ ಹ್ಯಾವ್ ಆ್ಯನ್ ಅಡಿಷ್ನಲ್ ಬಾರ್ ಫ್ರಾಮ್ ದ ಸೀಟ್ ಟು ಹ್ಯಾಂಡಲ್ ಅಂತಿದೆ. ಅ ಚೈಲ್ಡ್ ಕ್ಯಾನ್ ಬಿ ಸೀಟೆಡ್. ಕ್ಯಾನ್ ಬಂತಂದರೆ ಮೋಡಲ್ ಆಕ್ಸಿಲರಿ ವರ್ಬ್ ಬಂದಾಗ ಅದ್ರ ಮುಂದೆ ಬಿ ಅಂತಕ್ಕಂಥ ಬಳಸ್ಕೋಬೇಕು ನಾವು. ಬಿ ಸೀಟೆಡ್ ಅದನ್ನು V3 ಮಾಡ್ಕೊಂಡ್ಬಿಟ್ರೆ ಸೀಟೆಡ್ ಆಗುತ್ತೆ. ಆನ್ ಇಟ್ ಕಾರ್ಟಿಂಗ್ ಪ್ರೊವಿಜನ್ಸ್ ಈಸ್, ಇದು ಡೂ ಇದೆ, ಇದನ್ನು ಡನ್ ಮಾಡ್ಕೋಬೇಕು. ಕಾರ್ಟಿಂಗ್ ಪ್ರೊವಿಜನ್ಸ್ ಅಂದರೆ ರೇಷನ್ ಅಂತ ಅರ್ಥ ಆಗುತ್ತೆ. ಸೊ ಹೀಗಾಗಿ ಅದನ್ನು ಏಕವಚನದಲ್ಲಿ ಕನ್ಸಿಡರ್ ಮಾಡಬೇಕಾಗತ್ತೆ ನೀವು. ಈಸ್ ಡನ್ ಆನ್ ಓನ್, ದೇರ್ ಓನ್ ಅಂತ ಹೇಳ್ತಾರೆ. 11ನೇ ಪ್ರಶ್ನೆ ನೋಡ್ತಾ ಇದ್ದೇವೆ. ಮೊನಾಕೋ ವಾಸ್ ಕಾಲ್ಡ್ ಅ ಟಾಯ್ ಕಿಂಗ್ಡಮ್. ಇಲ್ಲಿ ವಾಸ್ ಅನ್ನೋದು ಇಂಡಿಕೇಟ್ ಮಾಡ್ತಕ್ಕಂಥದ್ದು ಪಾಸ್ಟ್ ಟೆನ್ಸನ್ನು. ಮೊನಾಕೋ ವಾಸ್ ಕಾಲ್ಡ್ ಅ ಟಾಯ್ ಕಿಂಗ್ಡಮ್. ಅ ಮರ್ಡರ್ ವಾಸ್ ಕಮಿಟೆಡ್. ಮರ್ಡರ್ ಅನ್ನೋದು ಏಕವಚನದಲ್ಲಿದೆ. ಕಮಿಟೆಡ್ ಅದು TED ಬರಬೇಕು. ದ ಕ್ರಿಮಿನಲ್ ಅಂದರೆ ಏಕವಚನ. ವಾಸ್ ಸೆಂಟೆನ್ಸ್ಡ್ ಅಂತ ಬರಬೇಕು. ಟು ಡೆತ್ ಬೈ ಜಡ್ಜ್ ಬಟ್ ದ ಕಿಂಗ್ಡಮ್ ಹ್ಯಾಡ್ ನೋ ರಿಸೋರ್ಸಸ್ ಟು ಎಕ್ಸಿಕ್ಯೂಟ್ ದ ಕ್ರಿಮಿನಲ್. ಸೊ ದ ಕ್ರಿಮಿನಲ್ ಮತ್ತೆ ಕ್ರಿಮಿನಲ್ ಅಂತ ಬಂದಿದೆ. ಇಲ್ಲಿ ಏಕವಚನ ವಾಸ್ ಬಳಸಬೇಕು. ಆಸ್ಕ್ ಇದೆ, ಆಸ್ಕ್ಡ್ ಅಂತ ಬಳಸ್ಕೋಬೇಕು ವಿದ್ಯಾರ್ಥಿಗಳೇ. ಇನ್ನು ಕೊನೆಯದಾಗಿರ್ತಕ್ಕಂಥ ಎಕ್ಸಾಂಪಲ್ಗೆ ನೀವೆಲ್ಲ ಕೂಡಿ ಬಂದಿದ್ದೇವೆ, ನೋಡ್ಕೊಂಡ್ಬಿಡೋಣ. 12ನೇ ಎಕ್ಸಾಂಪಲ್ಗೆ ಬಂದಿದ್ದೇವೆ ವಿದ್ಯಾರ್ಥಿಗಳೇ. ದ ಸೈಕ್ಲಿಂಗ್ ಮೂವ್ಮೆಂಟ್ ಬೈ ಶೀಲಾ ರಾಣಿ ಚುಂಕತ್ ಇನ್ 1991. ಇಲ್ಲಿ 1991 ಇಟ್ ಇಸ್ ಇಂಡಿಕೇಟಿಂಗ್ ಪಾಸ್ಟ್ ಟೆನ್ಸ್. ಸೊ ದ ಸೈಕ್ಲಿಂಗ್ ಮೂವ್ಮೆಂಟ್ ವಾಸ್ ಅಂತ ಬರಿಬೇಕು. ವಾಸ್ ಬಿಟ್ಟು ಇನಿಷಿಯೇಟೆಡ್ ಅಂತ ಬರಿಬೇಕಾಗತ್ತೆ. ಆಮೇಲೆ ಮೆನಿ ರೂರಲ್ ವುಮೆನ್ ಇನ್ ಪುದುಕೊಟ್ಟೈ ವಾಸ್ ಎನ್ಕರೇಜ್ಡ್. ಪುದುಕೊಟ್ಟೈ ಮೆನಿ ರೂರಲ್ ವುಮನ್ ಇನ್ ಪುದುಕೊಟ್ಟೈ. ಇಲ್ಲಿ ವುಮೆನ್ ಅಂದರೆ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಇಲ್ಲಿ ವರ್ ಬರುತ್ತೆ, WERE ಅಂತ ಬರುತ್ತೆ. ವರ್ ಎನ್ಕರೇಜ್ಡ್ ಬೈ ಅರಿವಲಿ ಇಯಕ್ಕಮ್ ಟು ಲರ್ನ್ ಸೈಕ್ಲಿಂಗ್. ದ ಫೇಮಸ್ ಸೈಕ್ಲಿಂಗ್ ಸಾಂಗ್ ವಾಸ್ ರಿಟನ್. ಏಕವಚನ ಬರುತ್ತೆ. ವಾಸ್ ರಿಟನ್ ಟು ಕರೇಜ್. ಇದನ್ನು 2025ನೇ ಎಕ್ಸಾಮ್ 2ನಲ್ಲಿ ಕೇಳಲಾಗಿತ್ತು ವಿದ್ಯಾರ್ಥಿಗಳೇ. ಸೊ ಹೀಗಾಗಿ ಇದು ರಿಪೀಟ್ ಆಗುವ ಚಾನ್ಸ್ ಇದೆ, ನೋಡೋಣ.
ಇನ್ನು 13ನೇ ಎಕ್ಸಾಂಪಲ್ ಬರ್ತಾ ಇದ್ದೇವೆ. ಬೋರ್ಹೆಸ್ ಅಬ್ಸರ್ವ್ಸ್ ಇದು ಪ್ರೆಸೆಂಟ್ ಟೆನ್ಸಲ್ಲಿದೆ. ದಟ್ ಆಲ್ ಥಿಂಗ್ಸ್ ಹ್ಯಾವ್ ಬೀನ್ ಗಿವನ್. ಹ್ಯಾವ್ ಬಂದಾಗ ಇದ್ರ ಮುಂದೆ ಬೀನ್ ತೊಗೋಬೇಕು, ಆಮೇಲೆ ಗಿವ್ ಇದ್ದದನ್ನ ಗಿವನ್ ಮಾಡ್ಕೋಬೇಕಾಗತ್ತೆ. ಹ್ಯಾವ್ ಬೀನ್ ಗಿವನ್ ಅಂತ ಬರುತ್ತೆ. ಫಾರ್ ಅ ಪರ್ಪಸ್ ಆಲ್ ದ್ಯಾಟ್ ಹ್ಯಾಪನ್ಸ್ ಟು ಅಸ್ ಮಸ್ಟ್ ಬಿ ಸೀನ್ ಅಂತ ಆಗಬೇಕಿದು. ಮಸ್ಟ್ ಬಿ ಸೀನ್ raw materials. This material is transmuted. This material is transmuted into art. Thus eternal works are made ಅಂತ ಬರುತ್ತೆ. ಇನ್ನು 14ನೇ ಪ್ರಶ್ನೆಯನ್ನು ನೋಡ್ತಾ ಇದ್ದೇವೆ. ಪ್ರಶ್ನೆ ನಂಬರ್ 14. ಕ್ವಶನ್ ನಂಬರ್ 14. Borges' first literary reading was is indicating past tense. Grimm's fairy tales. ಇಟ್ ಅಂತ ಇದೆ, ಇಲ್ಲಿ ವಾಸ್ ಬರಬೇಕು. ಇಟ್ ವಾಸ್ ಫೌಂಡ್ ಅಂತ ಬರುತ್ತೆ. ಫೈಂಡ್ ಅಲ್ಲ, ಫೌಂಡ್. ಅಡಿಷ್ನಲ್ ಪೇಪರ್ 2025 ಕೇಳಲಾಗಿದೆ ಇದನ್ನು. ಇಟ್ ವಾಸ್ ಫೌಂಡ್ ಬರಬೇಕು. ಫೈಂಡ್ ದ V3 ಫಾರ್ಮ್ ಏನಾಗುತ್ತೆ, ಫೌಂಡ್ ಅಂತ ಆಗುತ್ತೆ. ಇನ್ ದ ಫಾದರ್ಸ್ ಲೈಬ್ರರಿ ಇಟ್ ವಾಸ್ ಆನ್ ಇಂಗ್ಲೀಷ್ ವರ್ಷನ್ ಆಫ್ ದ ಬುಕ್ ದ್ಯಾಟ್ ವಾಸ್ ಟ್ರಾನ್ಸ್ಲೇಟೆಡ್. ಇಲ್ಲಿ ವಾಸ್ ಬರಬೇಕು ಮತ್ತು ಟ್ರಾನ್ಸ್ಲೇಟೆಡ್ ಅಂತ ಬರಬೇಕಾಗತ್ತೆ. ಫ್ರಾಮ್ ಜರ್ಮನ್. ಅಕಾರ್ಡಿಂಗ್ ಟು ಬೋರೆಸ್ ಹಿ ವಾಸ್ ಎಜುಕೇಟೆಡ್. ಈ ಮುಂದೆ ವಾಸ್ ಬಂದ್ಬಿಟ್ಟು ಎಜುಕೇಟೆಡ್ ಆಗಬೇಕದು. ಸೊ ಮುಂದಿನ ಪ್ರಶ್ನೆ ನೋಡ್ತಾ ಇದ್ದೇವೆ. 15ನೇ ಪ್ರಶ್ನೆ ಮತ್ತು ಕೊನೆಯ ಪ್ರಶ್ನೆ ನೋಡ್ತಾ ಇದ್ದೇವೆ. ಚಿಪ್ಕೋ ಮೂವ್ಮೆಂಟ್ ಟುಕ್ ಪ್ಲೇಸ್ ಇನ್ ದ ಗರ್ವಾಲ್ ಹಿಮಾಲಯ. ಇಲ್ಲಿ ಟುಕ್ ಅನ್ನೋದು ಪಾಸ್ಟ್ ಟೆನ್ಸನ್ನು ಇಂಡಿಕೇಟ್ ಮಾಡ್ತಾ ಇದೆ. ಇಟ್ ವಾಸ್ ಸಪೋರ್ಟೆಡ್ ಬರಬೇಕಿಲ್ಲಿ. ಇಟ್ ವಾಸ್ ಸಪೋರ್ಟೆಡ್ ಬೈ ದ ಪೀಸೆಂಟ್ ವುಮನ್. ಲಾರ್ಜ್ ಸ್ಕೇಲ್ ಡಿಫಾರೆಸ್ಟೇಷನ್ ವಾಸ್ ಅಪೋಸ್ಡ್ ಆ್ಯಂಡ್ ಮೆನಿ ಸಾಂಗ್ಸ್ ವರ್ ಕಂಪೋಸ್ಡ್. ಸಾಂಗ್ಸ್ ಅಂತ ಇದೆ, ಬಹುವಚನ ಇರೋದ್ರಿಂದ ವರ್ ಕಂಪೋಸ್ ಟು ಮೇಕ್ ದ ಇಂಪಾರ್ಟೆನ್ಸ್ ಆಫ್ ಫಾರೆಸ್ಟ್ ಡ್ಯೂರಿಂಗ್ ದಿಸ್ ಮೂಮೆಂಟ್ ಅಂತ ಬರುತ್ತೆ. ಇದರ ಉತ್ತರಗಳನ್ನ ಈಗ ಕೊಡ್ತಾ ಇದ್ದೇನೆ, ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಸೊ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಉತ್ತರಗಳನ್ನ ಬರೀ ನಿಮಗೆ ಶೋ ಮಾಡ್ತಾ ಹೋಗ್ತಾ ಇದ್ದೇನೆ. ನೀವು ಸಮಾಧಾನದಿಂದ ಇವುಗಳನ್ನ ನೋಡ್ಕೋಬೋದು. ಫಾಸ್ ಮಾಡಿಬಿಟ್ಟು ನೀವು ಕೊಟ್ಟಿರ್ತಕ್ಕಂತಹ ಉತ್ತರಗಳನ್ನು ನೋಡ್ಕೋಬೋದು. ಇಲ್ಲ ಅಂದರೆ ಇದರ ಒಂದು PDF ಲಿಂಕನ್ನು ನಾನು ನಿಮಗೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೇನೆ. ಅದನ್ನು ನೀವು ಓಪನ್ ಮಾಡ್ಕೊಂಡ್ಬಿಟ್ಟು ನೀವು ಬೇಕಾದ್ರೆ ಅದನ್ನು ಸೇವ್ ಮಾಡ್ಕೊಳ್ಬೋದು. ಇದು ತುಂಬ ಅನುಕೂಲ ಆಗುತ್ತೆ. ಎಲ್ಲ ಉತ್ತರಗಳನ್ನು ಈಗಾಗಲೇ ಅಲ್ಲಿ ಕೊಡಲಾಗಿದೆ ವಿದ್ಯಾರ್ಥಿಗಳೇ. ಸೊ ಎಲ್ಲ ಉತ್ತರಗಳನ್ನು ಇಲ್ಲಿ ತೋರಿಸ್ತಾ ಇದ್ದೇನೆ, ಶೋ ಅಪ್ ಮಾಡ್ತಾ ಇದ್ದೇನೆ. ಶೋ ಮಾಡಿದೆ 15 ಉತ್ತರಗಳಲ್ಲಿ ಕೊಡಲಾಗಿದೆ. ಈಗಾಗಲೇ ಎಕ್ಸ್ಪ್ಲೇನ್ ಸಾಕಷ್ಟು ಮಾಡಿದ್ದೇನೆ ವಿದ್ಯಾರ್ಥಿಗಳೇ. ಧನ್ಯವಾದಗಳು.